ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ. ಇವತ್ತು ಒಂದು ಇಂಪಾರ್ಟೆಂಟ್ ಒಂದು ಸ್ಟ್ರಾಟಜಿ ಬಗ್ಗೆ ನಾವು ಕಲಿತೀವಿ. ಅದೇನಂತಂದರೆ ಟ್ರೆಂಡ್ ಲೈನ್ ಹಾಕಿರ್ತೀವಿ. ಓಕೆ, ಟ್ರೆಂಡ್ ಲೈನ್ ಹಾಕಿ ಇಲ್ಲಿ ರೀಟ್ರೇಸ್ಮೆಂಟ್ ಟ್ರೇಡಿಂಗ್ ಸ್ಟ್ರಾಟಜಿನ ಕಲಿತೀವಿ. ಎಕ್ಸಾಂಪಲ್ಗೆ ಒಂದು ಪ್ರೈಸ್ ಬಂದ್ಬಿಟ್ಟು ಈ ರೀತಿ ಡೌನ್ ಟ್ರೆಂಡಲ್ಲಿದೆ ಅಂತ ಅಂದ್ಕೊಳ್ಳಿ. ಇವಾಗ ನಾವು ಇಲ್ಲಿ ಟ್ರೆಂಡ್ ಲೈನ್ ಹಾಕಿರ್ತೀವಿ. ಈ ಟ್ರೆಂಡ್ ಲೈನು ಬ್ರೇಕ್ಔಟ್ ಆದಮೇಲೆ ಇಲ್ಲಿ ಕೆಲವರು ಏನು ಮಾಡ್ತಾರೆ, ಇಲ್ಲಿ ಬೈ ಮಾಡ್ತಾರೆ, ರೈಟ್. ಬಟ್ ನಾವು ಇಲ್ಲಿ ಬೈ ಮಾಡದೆ ರೀಟ್ರೇಸ್ಮೆಂಟಿಗೆ ವೇಟ್ ಮಾಡಿ ಅದಾದಮೇಲೆ ಇಲ್ಲಿ ರೀಟ್ರೇಸ್ಮೆಂಟ್ ಆಗಿ ಇಲ್ಲಿ ಗ್ರೀನ್ ಕ್ಯಾಂಡಲ್ ಯಾವಾಗ ಆಗುತ್ತೋ ಇಲ್ಲಿ ಈ ಜಾಗದಲ್ಲಿ ನಾವು ಬೈ ಮಾಡ್ತೀವಿ. ಇದು ಈ ಸ್ಟ್ರಾಟಜಿ ಸ್ಪೆಷಾಲಿಟಿ. ಕೆಲವರು ಇಲ್ಲಿ ಬೈ ಮಾಡ್ತಾರೆ, ದೇರ್ ಇಸ್ ನೋ ಪ್ರಾಬ್ಲಮ್. ಬಟ್ ರೀಟ್ರೇಸ್ಮೆಂಟಲ್ಲಿ ಹಾಗೆ ಹೋದಾಗ ಒಂದು ಪವರ್ಫುಲ್ಲಾಗಿ ಒಂದು ಮೂಮೆಂಟ್ ಸಿಗೋ ಚಾನ್ಸಸ್ ಅತಿ ಹೆಚ್ಚಿರೋದ್ರಿಂದ ನಾವೇನು ಮಾಡ್ತೀವಿ, ಬ್ರೇಕ್ಔಟ್ ಅಲ್ಲದೆ ಇಲ್ಲಿ ರೀಟ್ರೇಸ್ಮೆಂಟಿಗೆ ನಾವು ಎಂಟ್ರಿ ತೊಗೊಳ್ತೀವಿ. ಓಕೆ, ಅದೇ ರೀತಿ ಇದು ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಇಲ್ಲಿ ಬ್ರೇಕ್ಔಟ್ ಆದಾಗ ನಾವು ಇಲ್ಲಿ ಬೈ ಮಾಡದೆ ಮತ್ತೆ ರೀಟ್ರೇಸ್ಮೆಂಟಿಗೆ ಬೈ ಮಾಡೋದು. ಈ ಸ್ಟ್ರಾಟಜಿಗೂ ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಬ್ರೇಕ್ಔಟ್ ಪ್ಲಸ್ ರೀಟ್ರೇಸ್ಮೆಂಟ್ ಎರಡೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಇವಾಗ ನಾವು ಹೇಳ್ದಂಗೆ ಇವಾಗ ಇದು ಮಾರ್ಕೆಟು ಒಂದು ಡೌನ್ ಫಾಲಲ್ಲಿದೆ ಅಂದ್ಕೊಳ್ಳಿ. ಇಲ್ಲಿ ನಾವು ಟ್ರೆಂಡಲ್ಲಿ ಈ ರೀತಿ ಹಾಕಿರ್ತೀವಿ. ಈ ರೀತಿ ಹಾಕಿದಾಗ ಪ್ರೈಸ್ ಯಾವಾಗಲೂ ಇಲ್ಲಿ ಬ್ರೇಕ್ಔಟ್ ಆದಾಗ ನಾವು ಇಲ್ಲಿ ಬೈ ಮಾಡಲ್ಲ, ಸ್ವಲ್ಪ ವೇಟ್ ಮಾಡ್ತೀವಿ. ಮತ್ತು ರಿಟ್ರೇಸ್ಮೆಂಟ್ ಆಗಿ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆದಾಗ ಇಲ್ಲಿ ಬೈ ಮಾಡೋದು. ಇದರ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಹಾಕಿರ್ತೀವಿ. ಓಕೆ, ಇಲ್ಲಿ ಇದು ಎಂಟ್ರಿ, ಇದು ಅಪ್ ಸೈಡಲ್ಲಿ. ಅದೇ ರೀತಿ ಡೌನ್ ಸೈಡಲ್ಲಿ ಇದ್ದರೆ ಪ್ರೈಸು ಮೇಲ್ಗಡೆ ಹೋಗ್ತಾ ಇರುತ್ತೆ, ರೈಟ್. ಇವಾಗ ನಾವು ಇಲ್ಲಿ ಟ್ರೆಂಡ್ ಲೈನ್ ಹಾಕಿರ್ತೀವಿ. ಪ್ರೈಸ್ ಯಾವಾಗ ಇಲ್ಲಿಂದ ಬ್ರೇಕ್ಔಟ್ ಆಗುತ್ತೆ, ಬ್ರೇಕ್ಔಟ್ ಆದಮೇಲೆ ಮತ್ತೆ ವೇಟ್ ಮಾಡಿ ರೀಟ್ರೇಸ್ಮೆಂಟಲ್ಲಿ ಇಲ್ಲಿ ರೆಡ್ ಕ್ಯಾಂಡಲ್ ಆದಾಗ ನಾವು ಇಲ್ಲಿ ಏನು ಮಾಡ್ತೀವಿ, ಶಾರ್ಟ್ ಮಾಡ್ತೀವಿ. ಎಕ್ಸಾಂಪಲಿ ಈಕ್ವಿಟಿಯಲ್ಲಿ ಇದ್ದಾಗ ನಾವೇನು ಮಾಡ್ತೀವಿ, ಇಲ್ಲಿ ಈ ರೀತಿ ಆದಾಗ ಪ್ರಾಫಿಟ್ ಬುಕ್ ಮಾಡ್ಕೋಬೋದು. ಒಂದು ವೇಳೆ ಇಲ್ಲೆಲ್ಲ ಪಿರಮಿಡಿಂಗ್ ಮಾಡ್ಕೋಬೋದು. ಎಲ್ರಿಗೂ ನಾರ್ಮಲಾಗಿ ಗೊತ್ತಿರುತ್ತೆ, ಈ ಜಾಗದಲ್ಲಿ ಪಿರಮಿಡಿಂಗ್ ಮಾಡ್ತೀವಿ ನಾವು. ಬಟ್ ಪ್ರಾಫಿಟ್ ಎಲ್ಲಿ ಬುಕ್ ಮಾಡೋದು ಅಂತ ತುಂಬ ಜನ ಗೊತ್ತಿರಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡ್ತೀವಿ, ಈ ರೀತಿ ಆದಾಗ ನಾವು ಇಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ಕೋಬೋದು. ಕಾರಣ ಏನಂತಂದರೆ ಇಲ್ಲಿಂದ ಪ್ರೈಸು ಕೆಳಗಡೆ ಹೋಗೋ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಓಕೆ, ಕನ್ಫರ್ಮೇಷನ್ ಆಗಿ ಇಲ್ಲೇ ಕೆಳಗಡೆ ಹೋಗುತ್ತೆ ಅಂತಂದರೆ ಆ ರೀತಿ ಅಲ್ಲ. ಕೆಲವು ಸರ್ತಿ ಏನಾಗುತ್ತೆ ಅಂತಂದರೆ ಕೆಲವು ಸ್ಟಾಕ್ಸ್ಗಳು ಅತಿ ಹೆಚ್ಚಾಗಿ ಈ ರೀತಿ ಆದಾಗ ಕೆಳಗಡೆ ಹೋಗೋ ಚಾನ್ಸಸ್ಸು ಇರುತ್ತೆ. ಇಲ್ಲಿ ಏನಾಗುತ್ತೆ, ಸಪ್ಲೈ ಝೂನು ಜಾಸ್ತಿ ಆಗುತ್ತೆ. ಅದೇ ರೀತಿ ಡೌನ್ ಸೈಡಲ್ಲಿದ್ದಾಗ ನಾವು ಇಲ್ಲಿ ಬೈ ಮಾಡಿದಾಗ ಇಲ್ಲಿ ಡಿಮ್ಯಾಂಡ್ ಝೋನು ಅತಿ ಹೆಚ್ಚಿರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ ನೋಡೋಣ ಯಾವುದಿದೆ ಅಂತ. ನೀವು ನೋಡ್ಬೋದು ಎನ್ ಟಿ ಪಿ ಸಿಯಲ್ಲಿ ನೋಡ್ಬೋದು. ನಾವು ಇಂಪಾರ್ಟೆಂಟು ಒಂದು ಟ್ರೆಂಡ್ ಲೈನ್ ಹಾಕಿರ್ತೀವಿ. ಈ ಟ್ರೆಂಡ್ ಲೈನಲ್ಲಿ ಯಾವಾಗ ಇಲ್ಲಿ ಬ್ರೇಕ್ ಮಾಡಿದ್ಮೇಲೆ ಮತ್ತೆ ಮೇಲೆ ಹೋಗಿ ಕೆಳಗಡೆ ಬಂದಾಗ ನಾವೇನು ಮಾಡ್ತೀವಿ, ಇಲ್ಲಿ ಗ್ರೀನ್ ಕಲರಲ್ಲಿ ಇರಬೇಕು. ರೆಡ್ ಇಲ್ಲಿ ಟಚ್ ಆಗಿದೆ, ಗ್ರೀನ್ ಕಲರಲ್ಲಿ ನಾವು ಎಂಟ್ರಿ ತೊಗೋಬೇಕಾಗುತ್ತೆ. ಇದರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟು ನೋಡ್ಬೋದು. ಇದು ಈ ರೀತಿ ನಾವು ವ್ಯಾಲ್ಯೂ ಇನ್ವೆಸ್ಟಿಂಗ್ ಆಗಿ ಡಿಮಾಂಡ್ ಝೋನನ್ನು ಈಸಿ ಮೆಥಡಲ್ಲಿ ಐಡೆಂಟಿಫಿಕೇಷನ್ ಮಾಡ್ಕೋಬೋದು ಎನ್ ಟಿ ಪಿ ಸಿಯಲ್ಲಿ. ಅದೇ ರೀತಿ ಬಂದುಬಿಟ್ಟು ಐ ಟಿ ಸಿ ನೋಡ್ಬೋದು. ಐ ಟಿ ಸಿಯಲ್ಲೂ ನಾವು ನೋಡ್ಬೋದು, ಇಲ್ಲಿ ಟ್ರೆಂಡ್ ಲೈನ್ ಇದೆ. ಈ ಟ್ರೆಂಡ್ ಲೈನಲ್ಲಿ ಫಸ್ಟು ಇಲ್ಲಿ ಬ್ರೇಕ್ ಆಗಿದೆ. ಬ್ರೇಕ್ ಆದಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮಗೆ ಮೇಲೆ ಹೋಗಿ ರೀಟ್ರೇಸ್ಮೆಂಟ್ ಎಲ್ಲ ಆಗಿಲ್ಲ, ಮತ್ತೆ ಫೇಲ್ಯೂರ್ ಆಗಿ ಮೇಲೆ ಮತ್ತೆ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಇಲ್ಲಿ ಆದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಬಂದು ರೀಟ್ರೇಸ್ಮೆಂಟ್ ಕೊಟ್ಟು ಅದಾದಮೇಲೆ ಇಲ್ಲಿ ಗ್ರೀನ್ ಕಲರ್ ಆಗಿದೆ. ಇದು ನಮ್ಮ ಎಂಟ್ರಿ ಆಗುತ್ತೆ, ಕೆಳಗಡೆ ನಮ್ಮ ಸ್ಟಾಪ್ ಲಾಸು. ಅದಾದಮೇಲೆ ನೋಡ್ಬೋದು ಐ ಟಿ ಸಿ ಮೇಲೆ ಹೋಗಿದೆ. ಓಕೆ, ಅದಾದಮೇಲೆ ನೋಡ್ಬೋದು ರಿಲಯನ್ಸಲ್ಲಿ ಡೌನ್ ಫಾಲಲ್ಲಿದೆ, ಡೌನ್ ಟ್ರೆಂಡಲ್ಲಿದೆ. ನಾವು ಟ್ರೆಂಡ್ ಲೈನ್ ಇಲ್ಲಿ ಹಾಕಿರ್ತೀವಿ. ಮತ್ತು ಇಲ್ಲಿ ಬ್ರೇಕ್ಔಟ್ ಆಗಿ ರೀಟ್ರೇಸ್ಮೆಂಟಲ್ಲಿ ನಾವು ಇಲ್ಲಿ ಎಂಟ್ರಿ ತೊಗೋತೀವಿ. ಇಲ್ಲಿ ಸ್ಟಾಪ್ ಲಾಸು. ಅದಾದಮೇಲೆ ಅಪ್ ಸೈಡಲ್ಲಿ ಮೂವ್ ಆಗಿದೆ. ಅದೇ ರೀತಿ ಸನ್ಫಾರ್ಮಾನು ನಾವು ನೋಡ್ಬೋದು ಟ್ರೆಂಡ್ ಲೈನಲ್ಲಿ. ಇದು ಡೈಲಿ ಟೈಮ್ ಫ್ರೇಮು. ಟ್ರೆಂಡ್ ಲೈನಲ್ಲಿ ಹಾಕಿದಾಗ ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ಬ್ರೇಕ್ಔಟ್ ಆಗಿದೆ. ಇದಾದಮೇಲೆ ರೀಟ್ರೇಸ್ಮೆಂಟ್ ಆಗಿ ಇದು ನಮ್ಮ ಎಂಟ್ರಿ ಆಗುತ್ತೆ. ಅದಾದಮೇಲೆ ಅಪ್ ಸೈಡ್ ಮೂವ್ ಆಗಿದೆ. ಓಕೆ, ಟ್ರೆಂಡ್ ರಿವರ್ಸಲ್ಲ ಈ ರೀತಿ ನಾವು ಐಡೆಂಟಿಫಿಕೇಷನ್ ಮಾಡ್ಕೋಬೋದು. ಅದೇ ರೀತಿ ಓಲ್ಟಾಸಲ್ಲಿ ನಾವು ನೋಡ್ಬೋದು, ಟ್ರೆಂಡ್ ಲೈನಲ್ಲಿ ಹಾಕಿರ್ತೀವಿ. ಇಲ್ಲಿ ಬ್ರೇಕ್ಔಟ್ ಆಗಿದೆ. ಅದಾದಮೇಲೆ ರೀಟ್ರೇಸ್ಮೆಂಟಲ್ಲಿ ನಮ್ಮ ಎಂಟ್ರಿ, ಇದು ನಮ್ಮ ಸ್ಟಾಪ್ ಲಾಸು. ಅದಾದಮೇಲೆ ಅಪ್ ಸೈಡ್ ಮೂವ್ ಆಗಿದೆ. ಇದು ವ್ಯಾಲ್ಯೂ ಇನ್ವೆಸ್ಟ್ಮೆಂಟಿಗೆ ಇದು ಒಳ್ಳೆ ಆಪರ್ಚುನಿಟಿ. ಮತ್ತು ಇದು ಡೌನ್ ಫಾಲಲ್ಲಿ ಏಷ್ಯನ್ ಪೇಂಟ್ ನೋಡ್ಬೋದು. ಏಷ್ಯನ್ ಪೇಂಟ್ ಬಂದುಬಿಟ್ಟು ನಾವು ಟ್ರೆಂಡ್ ಲೈನಲ್ಲಿ ಹಾಕಿರ್ತೀವಿ. ಇಲ್ಲಿ ಬಂದುಬಿಟ್ಟು ಡೌನ್ ಸೈಡಲ್ಲಿ ಬ್ರೇಕ್ಔಟ್ ಆಗಿದ ತಕ್ಷಣ ನಾವು ಬೈ ಮಾಡಬಾರ್ದು. ಯಾವಾಗಲೂ ರೀಟ್ರೇಸ್ಮೆಂಟ್ ಏನಾಗುತ್ತೆ, ಇಲ್ಲಿ ಬೈ ಆಗುತ್ತೆ, ಇದು ಮೇಲೆ ಸ್ಟಾಪ್ ಲಾಸ್ ಆಗುತ್ತೆ. ಇನ್ ಕೇಸ್ ನೀವು ಫ್ಯೂಚರಲ್ಲಿ ಶಾರ್ಟ್ ಮಾಡೋಂಗಿದ್ರೆ ಮಾತ್ರ.
ಏನಂದರೆ ಈಕ್ವಿಟಿಯಲ್ಲಿ ಶಾರ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದುಬಿಟ್ಟು ನಾವು ಪ್ರಾಫಿಟ್ನ ಬುಕ್ ಮಾಡ್ಕೋಬೋದು. ಅದೇ ರೀತಿ ನೆಕ್ಸ್ಟು ನೋಡೋಣ. ನೆಕ್ಸ್ಟು ಡಿ ವಿ ಎಸ್ ಲ್ಯಾಬೊರೇಟರಿ ನೋಡ್ಬೋದು. ನಾವೊಂದು ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಹಾಕಿರ್ತೀವಿ. ಇಲ್ಲೆಲ್ಲ ಬಂದುಬಿಟ್ಟು ಕೆಲವೊಂದು ಸರ್ತಿ ನಾವು ಏನು ಮಾಡ್ತೀವಿ, ಪಿರಮಿಡಿಂಗ್ ಮಾಡ್ಕೊಳ್ತೀವಿ, ಅಂದರೆ ವ್ಯಾಲ್ಯೂ ಆ್ಯಡ್ ಮಾಡ್ಕೊಳ್ತೀವಿ, ರೈಟ್. ಬಟ್ ಇಲ್ಲಿ ಒಂದು ಸರ್ತಿ ನೋಡ್ಬೋದು ಬ್ರೇಕ್ಔಟ್ ಆಗಿದೆ. ನಾವು ಅದಕ್ಕೋಸ್ಕರ ನಾವು ಇಲ್ಲಿ ಬೈ ಮಾಡಲ್ಲ. ಓಕೆ, ಇಲ್ಲಿ ನೋಡಿ ಟ್ರ್ಯಾಪ್ ಆಗಿದೆ, ಮತ್ತೆ ಫರ್ದರ್ ಮೇಲೆ ಹೋಗಿದೆ, ಮತ್ತೆ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಇದಾದಮೇಲೆ ಮೇಲೆ ಹೋಗಿ ಇಲ್ಲಿ ರಿಟ್ರೇಸ್ಮೆಂಟ್, ಇದು ಎಂಟ್ರಿ, ಇದು ನಮ್ಮ ಸ್ಟಾಪ್ ಲಾಸು. ಮತ್ತೆ ಮೇಲಿಂದ ಹೋಗಿ ಇದೇನಾಗಿದೆ, ಇಲ್ಲಿ ನಮಗೆ ಮತ್ತೆ ಎಂಟ್ರಿ, ಪುನಃ ಎಂಟ್ರಿ ಸಿಕ್ಕಿದೆ. ಓಕೆ, ಇದು ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿದ್ರು ಕೂಡ ಇದು ನಮಗೆ ಪುನಃ ಎಂಟ್ರಿ ಸಿಕ್ಕಿದೆ. ಅದಾದಮೇಲೆ ನೋಡ್ಬೋದು ನಮ್ಮ ಕೆಳಗಡೆ ಬಂದಿದೆ. ಇನ್ ಕೇಸ್ ನೀವು ಈಕ್ವಿಟಿಯಲ್ಲಿ ಇದ್ದಾಗ ನೀವೇನು ಮಾಡಬೇಕಾಗುತ್ತೆ, ಈ ರೀತಿ ಆದಾಗ ಇಲ್ಲಿ ನೀವು ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂತ ಇನ್ ಕೇಸ್ ಇಲ್ಲಿ ಈ ರೀತಿ ಬ್ರೇಕ್ಔಟ್ ಆದಾಗ ನಾವು ಕೆಲವು ಪಾಯಿಂಟ್ಸ್ ಅಲ್ಲಿ ನಾವು ಪ್ರಾಫಿಟ್ನ ಬುಕ್ ಮಾಡ್ಕೋಬೋದು. ಅದು ಆದಮೇಲೆ ಈ ರೀತಿ ಹೋಗಿ ಇಲ್ಲಿ ಬಂದಾಗ ಇಲ್ಲಿ 100% ನಮ್ಮ ಪ್ರಾಫಿಟ್ನ ಬುಕ್ ಮಾಡ್ಕೋಬೋದು. ಅಂದರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾರು ಮಾಡಿರ್ತಾರೋ ಅವ್ರಿಗೆ. ಅದೇ ರೀತಿ ನೀವು ನೋಡೋ ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಅಪ್ ಟ್ರೆಂಡಲ್ಲಿ ಇದೆ. ಇದಾದಮೇಲೆ ಬ್ರೇಕ್ಔಟ್ ಆಗಿದೆ, ಇಲ್ಲಿ ನೋಡ್ಬೋದು ಬ್ರೇಕ್ಔಟ್ ಆಗಿದೆ. ಅದಾದಮೇಲೆ ಇಲ್ಲಿ ಏನು ಮಾಡ್ತೀರಾ, ನೀವು ಒಂದು 50% ಪ್ರಾಫಿಟ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ರೀಟ್ರೇಸ್ಮೆಂಟ್ ಆಗಿ ಇಲ್ಲಿ ಈ ರೀತಿ ರೆಡ್ ಕ್ಯಾಂಡಲ್ ಬಂದಾಗ ಇಲ್ಲಿ ನಿಮ್ಮ 100% ಪ್ರಾಫಿಟ್ನ ಬುಕ್ ಮಾಡ್ಕೋಬೋದು. ನೋಡಿ, ಅದಾದಮೇಲೆ ಕೆಳಗಡೆ ಹೋಗಿದೆ, ಅದಾದಮೇಲೆ ಫರ್ದರ್ ಮೇಲೆ ಹೋಗಿದೆ. ಇಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗಲ್ಲ, ಇದು ಒಂದು ಶಾರ್ಟ್ ಟರ್ಮ್, ಇದು ಡೈಲಿ ಟೈಮ್ ಫ್ರೇಮಲ್ಲಿದೆ. ಶಾರ್ಟ್ ಟರ್ಮ್ಗೆ ನಾವು ಒಂದು ವ್ಯಾಲ್ಯೂ ಬೈಯಿಂಗಿಗೆ ಇದು ತುಂಬ ಹೆಚ್ಚು ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಓಕೆ, ಮತ್ತೆ ನೋಡ್ಬೋದು ಯು ಪಿ ಎಲ್ ಅಪ್ ಟ್ರೆಂಡಲ್ಲಿದೆ. ಓಕೆ, ಇದಾದಮೇಲೆ ಬ್ರೇಕ್ಔಟ್ ಆಗಿ ಒಂದು ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಮಾಡಿದೆ. ಬ್ರೇಕ್ಔಟ್ಗೆ ಆದಮೇಲೆ ನಾವು ಬೈ ಮಾಡ್ತೀವ, ಇಲ್ಲ ಏನು ಮಾಡ್ತೀವಿ, ವೇಟ್ ಮಾಡಿದ ತಕ್ಷಣ ರೆಡ್ ಆಗಿದೆ. ಇದಾದಮೇಲೆ ಸ್ಟಾಪ್ ಲಾಸು. ಇದಾದಮೇಲೆ ನೋಡಿ ಕೆಳಗಡೆ ಹೋಗಿದೆ. ಓಕೆ, ಮತ್ತು ಝೊಮ್ಯಾಟೊ ನೋಡ್ಬೋದು. ಝೊಮ್ಯಾಟೊ ಅಪ್ ಟ್ರೆಂಡಲ್ಲಿದೆ. ಅದಾದಮೇಲೆ ನೋಡ್ಬೋದು ಇಲ್ಲಿ ನಿಮಗೆ ಬ್ರೇಕ್ಔಟ್ ಆಗಿದೆ. ನಾವು ಬ್ರೇಕ್ಔಟಲ್ಲಿ ಏನು ಮಾಡ್ತೀವಿ, ಎಂಟ್ರಿ ತೊಗೊಳ್ಳಲ್ಲ, ವೇಟ್ ಮಾಡ್ತೀವಿ. ಮತ್ತೆ ಫರ್ದರ್ ಮೇಲೆ ಹೋಗಿದೆ, ಅದಾದಮೇಲೆ ಇಲ್ಲಿ ರಿಟ್ರೇಸ್ಮೆಂಟ್ ಆಗಿದೆ. ಇದಾದಮೇಲೆ ನೋಡಿ ಕೆಳಗಡೆ, ಅದಾದಮೇಲೆ ಮಾರ್ಕೆಟ್ ಕೆಳಗಡೆನೇ ಇದೆ. ಈ ರೀತಿ ನೀವು ಈ ಟೈಮ್ ಫ್ರೇಮು ನೀವು ಯಾವುದು ಡೈಲಿ ಟೈಮ್ ಫ್ರೇಮ್ ಅಂತಲ್ಲ, ಡೈಲಿ ಯೂಸ್ ಮಾಡ್ಬೋದು, ವೀಕ್ಲಿ ಯೂಸ್ ಮಾಡ್ಬೋದು, ಮಂತ್ಲಿ ಯೂಸ್ ಮಾಡ್ಬೋದು, ಇವನ್ ಇಂಟ್ರಾಡೇಯಲ್ಲಿ ಕೂಡ ನೀವು ಇಂಡೆಕ್ಸಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಇದಕ್ಕೆ ಮುಂಚೆ ನೀವು ಬಂದುಬಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡಿ ಆದಮೇಲೆ ಇದನ್ನು ಟ್ರೈ ಮಾಡಿ, ಆವಾಗ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಫಸ್ಟು ನಮಗೆ ಸೈಕಾಲಜಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೈಕಾಲಜಿ ಮತ್ತು ಮೈಂಡ್ಸೆಟ್ ಎರಡೂ ಜೊತೆಗೆ ಮತ್ತು ಬ್ಯಾಕ್ ಟೆಸ್ಟು ಮಾಡಿ ನೀವು ಇಲ್ಲಿ ನೋಡ್ಬೋದು. ಇಲ್ಲೆಲ್ಲ ಕೆಳಗಡೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮೇಲೆ ಹೋಗಿ ಅದಾದಮೇಲೆ ಕೆಳಗಡೆ ಬಿದ್ದಿದೆ. ಈ ರೀತಿ ಪ್ರೈಸ್ಗೆಲ್ಲ ಆ್ಯಕ್ಷನ್ ಆದಾಗ ನಿಮಗೆ ಸ್ವಲ್ಪ ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.